ಕಡು ಬಡತನದಲ್ಲಿ ಬೆಳೆದಿದ್ದ ತಂದೆ ಇಲ್ಲದ ಮಗಳು ಆಕೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಕಾಲೇಜೊಂದರಲ್ಲಿ ಪಿಯುಸಿ ವಿದ್ಯಾಭ್ಯಾಸ ಮಾಡ್ತಾ ಇದ್ಲು. ಬಾಗೇಪಲ್ಲಿಯಿಂದ ವಾಪಸ್ಸು ಚಿಕ್ಕಬಳ್ಳಾಪುರ ತಾಲೂಕಿನ ಸ್ವಗ್ರಾಮಕ್ಕೆ ತೆರಳಲು ಪೆರೇಸಂದ್ರ ಕ್ರಾಸ್ ಬಳಿ ಬಸ್ ನಿಲ್ದಾಣದಲ್ಲಿ ನಿಂತಿದ್ಲು. ಅಲ್ಲಿಗೆ ಬಂದ ಅಪರಿಚಿತ ಬೈಕ್ ಸವಾರನೋರ್ವ ಅಪ್ರಾಪ್ತ ವಿದ್ಯಾರ್ಥಿನಿಗೆ ಡ್ರಾಪ್ ಕೊಡೋ ನೆಪದಲ್ಲಿ ಆಕೆಯನ್ನ ಬೈಕ್ ಮೇಲೆ ಹತ್ತಿಸಿಕೊಂಡಿದ್ದಾನೆ. ನಂತರ ನಿರ್ಜನ ಪ್ರದೇಶಕ್ಕೆ ಆಕೆಯನ್ನ ಕರೆದೊಯ್ದು ಅತ್ಯಾಚಾರ ಎಸಗಿದ್ದಾನಂತೆ. ನಂತರ ಆರೋಪಿ ತನ್ನ ಸ್ನೇಹಿತನಿಗೆ ಕರೆ ಮಾಡಿ ತಾನು ಮಾಡಿದ ಗನಂಧಾರಿ ಕೆಲಸವನ್ನ ಹೇಳ್ಕೊಂಡಿದ್ದಾನೆ. ಇನ್ನು ಹತ್ತು ಕಡೆ ಫೋನಲ್ಲಿ ತನ್ನ ಗೆಳೆಯ ಈ ಬೈಕ್ ಸವಾರ ಆರೋಪಿ ತನ್ನ ಕೃತ್ಯದ ಬಗ್ಗೆ ತಿಳಿದ ಕೂಡಲೇ ಇನ್ನೊಬ್ಬ ಸ್ನೇಹಿತ ಪೊಲೀಸರಿಗೆ ಮಾಹಿತಿ ನೀಡಿದ್ದಾನೆ. ಪೊಲೀಸರು ರಾತ್ರಿ ಇಡೀ ಕಾರ್ಯಾಚರಣೆ ನಡೆಸಿ ಫೋನ್ ಲೊಕೇಶನ್ ಆಧಾರದ ಮೇಲೆ ಹುಡುಕಾಡಿ ಆ ಅಪ್ರಾಪ್ತ ಬಾಲಕಿಯನ್ನ ರಕ್ಷಿಸಿದ್ದಾರೆ. ನಮಸ್ಕಾರ. ನಿನ್ನೆ ರಾತ್ರಿ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಪೆರೇಸಂದ್ರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಘಟನೆ ನಡೆದಿದ್ದು. ಬೇಸಿಕ್ಲಿ ರಾತ್ರಿ ಟೈಮಲ್ಲಿ ನಮಗೆ ಮೀಡಿಯಾ ಫ್ರೆಂಡ್ಸ್ ಮುಖಾಂತರ ಒಂದು ಮೆಸೇಜ್ ಮತ್ತು ಫೋನ್ ಕಾಲ್ ಬಂದಿತ್ತು ಕಿ ಯಾರು ಒಬ್ಬರು ಫ್ರೆಂಡ್ ಅಂದರೆ ಯಾರು ಆರೋಪಿದು ಫ್ರೆಂಡ್ ಇದ್ದೀರಾ ಅವರು ಒಂದು ಆಡಿಯೋ ರೆಕಾರ್ಡಿಂಗ್ ಮಾಡಿಕೊಂಡು ಮೀಡಿಯಾದವ್ರಿಗೆ ಕಳಿಸಿದ್ದಾರೆ ಕಿ ಈ ಥರ ಏನಾದರೂ ಯಾರು ಹುಡುಗ ಕಿಡ್ನ್ಯಾಪ್ ಮಾಡಿ ಯಾರು ಅಪ್ರಾಪ್ತರು ಬಾಲಕರಿಗೆ ಏನು ಕಿಡ್ನ್ಯಾಪ್ ಮಾಡಿ ಅವ್ರ ಮೇಲೆ ಏನು ದೌರ್ಜನ್ಯ ಮಾಡ್ತಾ ಇದ್ದೀರಾ, ಆ ಥರ ಲೈಂಗಿಕ ದೌರ್ಜನ್ಯ ಮಾಡ್ತಾ ಇದ್ದಾರೆ, ಈ ಥರ ಏನಾದರೂ ಮಾಹಿತಿ ಇತ್ತು. ಆ ಬೇಸಿಸ್ ಮೇಲೆ ನಾವು ಯಾರು ಫ್ರೆಂಡ್ ಇತ್ತು, ಯಾರು ಈ ಇನ್ಫಾರ್ಮೇಷನ್ ಶೇರ್ ಮಾಡಿದಾರ ಅವರಿಂದ ಆರೋಪಿಗಳದ್ದು ನಂಬರ್ ತಗೊಂಡು ಎಲ್ಲ ಪರಿಶೀಲನೆ ಮಾಡಿಕೊಂಡು ಅವರದ್ದು ಲೊಕೇಶನ್ ವಗೇರೆ ತಗೊಂಡಿದ್ದೀವಿ. ಮತ್ತು ಅವ್ರ ಮನೆಯಲ್ಲಿ ಹೋಗಿ ಕೂಡ ದಾಳಿ ಮಾಡಿದ್ದೀವಿ. ಆಮೇಲೆ ನಮಗೆ ರಾತ್ರಿ ಮಿಡ್ನೈಟ್ ಟೈಮಲ್ಲಿ ಆರೋಪಿ ಸಿಕ್ಕಿದೆ. ಆರೋಪಿ ಆ ಟೈಮ್ಗೆ ಇಂಟಾಕ್ಸಿಕೇಟೆಡ್ ಎಸ್ಟೇಟಲ್ಲಿ ಇತ್ತು. ಅವ್ರಿಗೆ ನಾವು ಸೆಕ್ಯೂರ್ ಮಾಡಿಕೊಂಡು ಅವ್ರದ್ದು ಇಂಟರ್ಗೇಷನ್ ಮಾಡಿದಾಗ ಟೈಮಲ್ಲಿ ಅವರು ಕನ್ಫೆಸ್ ಮಾಡಿದ್ದಾರೆ ಕಿ ಯಾರು PU ಕಾಲೇಜ್ ಸ್ಟೂಡೆಂಟ್ ಪೆರೇಸಂದ್ರ ಹತ್ರ ಅವರಿಗೆ ಲಿಫ್ಟ್ ಕೇಳಿದ್ದಾರೆ. ಅವರಿಗೆ ಇವರು ಲಿಫ್ಟ್ ಕೊಟ್ಟಿದ್ದಾರೆ. ಮತ್ತು ರಸ್ತೆ ಮಧ್ಯದಲ್ಲಿ ಗಾಡಿ ಸ್ಟಾಪ್ ಮಾಡಿ ಇವರ ಹತ್ರ ಎಣ್ಣೆ ಇತ್ತು, ಅದು ಎಣ್ಣೆ ಕುಡ್ದಿದ್ದಾರೆ ಆರೋಪಿ. ಆಮೇಲೆ ಆ ಬಾಲಕರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ, ಸೆಕ್ಷುವಲ್ ಅಸಾಲ್ಟ್ ಮಾಡಿದ್ದಾರೆ. ಈ ಥರ ನಮ್ಮ ಗಮನಕ್ಕೆ ಬಂದಿದೆ ಪೂರ್ತಿ ಮಾಹಿತಿ. ಅವ್ರಿಗೆ ಈ PU ಕಾಲೇಜ್ ಸ್ಟೂಡೆಂಟ್ ಬಾಲಿಕೆಯರು ಯಾರು ಇದ್ದಾರೆ ಅವರು ಈಗ ಮೈನರ್ ಇದ್ದಾರೆ. ಸೊ ಈ ಕೇಸ್ ವಿಚಾರ ಬಗ್ಗೆ ನಾವು ಒಂದು ಪಾಕ್ಸೋ ಮತ್ತು ರೇಪ್ ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀವಿ. ಆರೋಪಿ ಆಲ್ರೆಡಿ ಅರೆಸ್ಟ್ ಆಗಿದೆ. ಮತ್ತು ಪೊಲೀಸ್ ಕಡೆಯಿಂದ ಮತ್ತು ಮೀಡಿಯಾ ಮುಖಾಂತರ ಏನು ನಮಗೆ ಟೈಮ್ಲಿ ಮಾಹಿತಿ ಬಂದಿದೆ. ಸೊ ಅವ್ರಿಗೆ ನಮ್ಮ ಕಡೆಯಿಂದ ನಾವು ಏನು ರಕ್ಷಣೆ ಕೊಡಬೇಕು ಅದು ರಕ್ಷಣೆ ಕೊಟ್ಟಿದ್ದೀವಿ ನಾವು ಮೈನರ್ ಗರ್ಲಿಗೆ ಕೂಡ. ಮತ್ತು ಆರೋಪಿಗೆ ಕೂಡ ತುಂಬ ಪ್ರೊಯಾಕ್ಟಿವ್ ಆಗಿ ರಾತ್ರಿ ಅರೆಸ್ಟ್ ಮಾಡಿದ್ದಾರೆ. ವಿಕ್ಟಿಮ್ ಐಡೆಂಟಿಫೈ ಆಗೋಕ್ಕೆ ಮುಂಚೆ ಆರೋಪಿ ಅರೆಸ್ಟ್ ಆಗಿದೆ. ಆಮೇಲೆ ಅವರದು ಕನ್ಫೆಷನ್ ಪ್ರಕಾರ ನಮಗೆ ವಿಕ್ಟಿಮ್ ಐಡೆಂಟಿಫೈ ಆಯಿತು. ಸೊ ಈ ಕೇಸಲ್ಲಿ ನಾವು ಪಾಕ್ಸೋ ಮತ್ತು ರೇಪ್ದು ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀವಿ. ಮತ್ತು ಮುಂದೆ ಏನು ಕ್ರಮ ತಗೋಬೇಕು ಅದು ಮಾಡ್ತಾಯಿದ್ದೀವಿ. ಬೇಸಿಕ್ಲಿ ನಮ್ಮ ಕಡೆಯಿಂದ ಎಲ್ಲ ಪೇರೆಂಟ್ಸ್ಗೆ, ಪಾಲಕರಿಗೆ ಕೂಡ ಮತ್ತು ಸ್ಟೂಡೆಂಟ್ಸ್ಗೆ ಕೂಡ ಅದೇ ರಿಕ್ವೆಸ್ಟ್ ಮಾಡ್ತೀವಿ, ದಯವಿಟ್ಟು ಯಾರ ಜೊತೆ ಯಾರು ಪರಿಚಯ ಇಲ್ಲ ಅಪರಿಚಿತ ಜನ ಜೊತೆ, ಸ್ಟ್ರೇಂಜರ್ಸ್ ಜೊತೆ ಅವ್ರಿಗೆ ಲಿಫ್ಟ್ ವಗೇರೆ ಅವರಿಂದ ತಗೋಬಾರ್ದು ದಯವಿಟ್ಟು. ಮತ್ತು ಯಾರ ಮೇಲೆ ಈ ಥರ ನಂಬಿಕೆ ಮಾಡಬಾರ್ದು. ಯಾರು ನೋನ್ ಪರ್ಸನ್ಸ್ ಇದೆ ಓನ್ಲಿ ಅವ್ರ ಜೊತೆ ಹೋಗಿ, ಅದರ್ವೈಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟಿಗೆ ಯೂಸ್ ಮಾಡಬೇಕು. ಮತ್ತು ಯಾವುದು ಜಾಸ್ತಿ ಸಮಸ್ಯೆ ಇದೆ ಸೊ 112 ವಗೇರಾಗೆ ಕಾಲ್ ಮಾಡಿಕೊಂಡು ಮಾಹಿತಿ ಶೇರ್ ಮಾಡಬೇಕು. ಅದೇ ರೀತಿ ಈಗ ನಮ್ಮ ಡಿಸ್ಟಿಕಲ್ಲಿ ಅಕ್ಕಪಡೆ ಒಂದು ಕೂಡ ಸ್ಟಾರ್ಟ್ ಆಗಿದೆ. ಸೊ ಅಕ್ಕಪಡೆದವರು ಕೂಡ ಅಲ್ಲಿ ಗೃಹ ರಕ್ಷಕರು ಕೂಡ ಇದ್ದಾರೆ, ಮಹಿಳಾ ಸಿಬ್ಬಂದಿ ಇದ್ದಾರೆ. ಅವರು ಎಲ್ಲ ಕೂಡ ಒಂದು ಪಿಂಕ್ ಕಲರ್ದು ಗಾಡಿ ಕೊಟ್ಟಿದ್ದಾರೆ, ಸ್ಪೆಷಲ್ ಕ್ಯಾಮೋಫ್ಲಾಜ್ ಡ್ರೆಸ್ ಕೊಟ್ಟಿದ್ದಾರೆ. ಅವರು ಕೂಡ ಸ್ಕೂಲ್, ಕಾಲೇಜಸ್, ಪಬ್ಲಿಕ್ ಪ್ಲೇಸಸ್ ಹತ್ರ ಹೋಗಿ ಎಲ್ಲ ಈ ಥರದ್ದು ಕಂಪ್ಲೇಂಟ್ಸ್ ಅಟೆಂಡ್ ಮಾಡ್ತಾರೆ. ಸೊ ದಯವಿಟ್ಟು ಯಾವುದು ಈ ಥರದ್ದು ಸಮಸ್ಯೆ ಆಗಿಬಿಡುತ್ತೆ ಸೊ ಅಕ್ಕಪಡೆಗೆ ಕೂಡ ಇನ್ಫಾರ್ಮ್ ಮಾಡಬೇಕು. ಇನ್ನು ಚಿಕ್ಕಬಳ್ಳಾಪುರ ಮೂಲದ ಆರೋಪಿ ಗಣೇಶ್ ಆಗಿದ್ದು, ಈ ಗಣೇಶನಿಗೆ ಮದುವೆಯಾಗಿ ಮಕ್ಕಳಿದ್ದಾರೆ. ಆರೋಪಿಯ ಸ್ನೇಹಿತ ಪೊಲೀಸರಿಗೆ ಮಾಹಿತಿ ಕೊಡ್ತಾ ಇದ್ದಂತೆ ಪೊಲೀಸರು ಆರೋಪಿಯ ಫೋನ್ ಲೊಕೇಶನ್ ಟ್ರೇಸ್ ಮಾಡಿ ರಾತ್ರಿ ಇಡೀ ನಿರ್ಜನ ಪ್ರದೇಶದಲ್ಲಿ ಕೂಂಬಿಂಗ್ ನಡೆಸಿ ಆರೋಪಿ ಹಾಗೂ ಸಂತ್ರಸ್ತೆಯನ್ನ ಪತ್ತೆ ಹಚ್ಚಿದ್ದಾರೆ. ಸಂತ್ರಸ್ತೆಯನ್ನು ಸ್ಥಳೀಯ ಸರ್ಕಾರಿ ಬಾಲಕಿಯರ ಬಾಲಮಂದಿರಕ್ಕೆ ರವಾನಿಸಿದ್ದು ಆರೋಪಿಯನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ನಮಗೆ ಮೀಡಿಯಾ ಫ್ರೆಂಡ್ಸ್ ಮುಖಾಂತರ ಏನು ಮಾಹಿತಿ ಬಂದಿತ್ತು ಕಿ ಈ ಥರ ಏನಾದರೂ ಸರ್ ಆಫೆನ್ಸ್ ಆಗೋಕ್ಕೆ ಚಾನ್ಸಸ್ ಇದೆ ಅಥವಾ ಈ ಥರ ಆಗಿದೆ. ಸೊ ಆಮೇಲೆ ನಾವು ನಂಬರ್ ಕಲೆಕ್ಟ್ ಮಾಡಿದ್ದೀವಿ ಆ ಆರೋಪಿದು ಅವರಿಂದ.
ಆ ಆರೋಪಿದು ನಾವು ಲೊಕೇಶನ್ ವಗೇರಾ ಚೆಕ್ ಮಾಡಿ ಆಮೇಲೆ ಮನೆಯದು ಅಡ್ರೆಸ್ ವಗೇರಾ ಸಿಕ್ಕಿದೆ ನಮಗೆ. ಮನೆಯಲ್ಲಿ ಕೂಡ ಬೈ ದಟ್ ಟೈಮ್ ಅವರು ಮೊಬೈಲ್ ಆಫ್ ಮಾಡಿದ್ದಾರೆ. ಸೊ ನಾವು ಮನೆಯಲ್ಲಿ ಕೂಡ ಹೋಗಿ ಅವ್ರದ್ದು ಹೆಸರು ವಗೇರಾ ಮತ್ತು ಏನು ಕೆಲಸ ಮಾಡ್ತಾರೆ ಅದು ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಎಲ್ಲ ಅಕ್ಕಪಕ್ಕ ಜಾಗ ಚೆಕಿಂಗ್ ಮಾಡಿದ್ದೀವಿ. ಪೂರ್ತಿ ರಾತ್ರಿ ಕಾಂಬಿಂಗ್ ಮಾಡಿದ್ದೀವಿ. ಆಮೇಲೆ ನಮಗೆ ಆರೋಪಿ ರಾತ್ರಿ ಮಿಡ್ ನೈಟ್ ಟೈಮಲ್ಲಿ ಸಿಕ್ಕಿದೆ. ಆ ಟೈಮ್ಗೆ ಸ್ವಲ್ಪ ಇಂಟಾಕ್ಸಿಕೇಟೆಡ್ ಸ್ಟೇಟಲ್ಲಿ ಇತ್ತು. ಸೊ ಅವರು ಸರಿಯಾಗಿ ಈ ಥರ ಮಾಹಿತಿ ಶೇರ್ ಮಾಡಲಿಲ್ಲ. ಸ್ವಲ್ಪ ಟೈಮ್ ಆದಮೇಲೆ ಅವರು ಎಲ್ಲ ಮಾಹಿತಿ ಅವ್ರಿಗಿಂದ ನಾವು ಕಲೆಕ್ಟ್ ಮಾಡಿದ್ದೀವಿ ಕಿ ಯಾವ ಜಾಗ ಏನೇನು ಇನ್ಸಿಡೆಂಟ್ ಆಯಿತು, ಯಾರಿಗೆ ಕರ್ಕೊಂಡು ಹೋಗಿದ್ದಾರೆ. ಆಮೇಲೆ ವಿಕ್ಟಿಮ್ಗೆ ಐಡೆಂಟಿಫೈ ಮಾಡಿ ವಿಕ್ಟಿಮ್ಗೆ ಕೂಡ ಆಪ್ತ ಸಮಾಲೋಚನೆ ಮಾಡಿ ಅವರಿಂದ ಕಂಪ್ಲೇಂಟ್ ತಗೊಳ್ತಾ ಇದ್ದೀವಿ. ಇನ್ನು ಸಂತ್ರಸ್ತೆ ಬಾಲಕಿ ಮೊದಲೇ ತಂದೆಯನ್ನ ಕಳ್ಕೊಂಡಿದ್ದು ಚಿಕ್ಕಮ್ಮನ ಮನೆಯಲ್ಲಿದ್ದುಕೊಂಡು ವಿದ್ಯಾಭ್ಯಾಸ ಮಾಡ್ತಾ ಇದ್ಲು. ರಾತ್ರಿ ನಡೆದ ಘಟನೆಯಿಂದ ಆಘಾತಕ್ಕೊಳಗಾಗಿದ್ದಾಳೆ. ಪೆರೇಸಂದ್ರ ಠಾಣೆಯ ಪೊಲೀಸರು ಪೋಕ್ಸೋ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆ ತೀವ್ರಗೊಳಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.